ಕೆಪಿಸಿಸಿ ಕಚೇರಿಯಲ್ಲಿ ಇಂದಿರಾ ಗಾಂಧಿ ಜಯಂತಿಯ ಪ್ರಯುಕ್ತ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ಮಾತನಾಡೋ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನಮ್ಮ ಹತ್ರ ತಂತ್ರ, ಪ್ರತಿತಂತ್ರ, ಶಕ್ತಿ ಎಲ್ಲವೂ ಕೂಡ ಇದೆ. ಮುಂದೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭವಿಷ್ಯ ಕೂಡ ನುಡಿದ್ಬಿಟ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಯಾರು ಹೆದರಬೇಕಾದದ್ದು ಏನೂ ಇಲ್ಲ. ಸಾಕಷ್ಟು ಕಾರ್ಯಕ್ರಮವನ್ನ ಮುಂದೆ ಕೊಡ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹತ್ರ ತಂತ್ರ, ಮಂತ್ರ, ಶಕ್ತಿ ಎಲ್ಲ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದ್ಯಾವ ರೀತಿಯ ತಂತ್ರ, ಮಂತ್ರ, ಶಕ್ತಿ ಅನ್ನೋದೇ ಪ್ರಶ್ನೆ. ಒಂದು ಹೊಸ ಯೋಜನೆಗಳನ್ನ ಕೊಡ್ತೀವಿ, ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೋಮೆ ಹೇಳೋದಕ್ಕೆ ಅಧಿಕಾರ ತರಲಿಕ್ಕೆ ನಮ್ಮ ಹತ್ರ ತಂತ್ರ ಇದೆ, ಮಂತ್ರ ಇದೆ, ಶಕ್ತಿ ಇದೆ, ನಾಯಕತ್ವ ಇದೆ. ಎಲ್ಲ ಒಕ್ಕಟ್ಟಿಂದ ಆಶಾಭಾವನೆಯಿಂದ ಇರಿ, ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸ್ತೇನೆ. ಧೈರ್ಯಗಿರಿ. ಒಂದು ವಕ್ಫ್ಗೆ ಸೇರ್ಬಿಟ್ಟಿದೀಯಾ, ಇದು ನಮ್ದಲ್ವಾ ಅನ್ನೋದನ್ನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ. ಕಾರಣ ಎಲ್ಲಿ ನೋಡಿದ್ರಲ್ಲೂ ವಕ್ಫ್ ಬೋರ್ಡ್ ಈ ಜಾಗ ನಂದು, ಈ ಜಾಗ ನಂದು ಅಂತ ಹೇಳ್ತಿದೆ. ಈಗ ಮಂತ್ರಾಲಯಕ್ಕೂ ಕೂಡ ವಕ್ಫ್ ಬೋರ್ಡ್ನ ವಕ್ರ ದೃಷ್ಟಿ. ಹಾಗಾಗಿ ಸಹಜವಾಗಿ ಭಕ್ತಾದಿಗಳು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಮಂತ್ರಾಲಯದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಇಬ್ರಾಹಿಂ ಅವರ ಒಂದು ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮಂತ್ರಾಲಯದಿಂದಲೇ ನನ್ನ ಸಹೋದ್ಯೋಗಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಸಿಎಂ ಇಬ್ರಾಹಿಂ ಅವರ ಹೇಳಿಕೆ, ಆ ಕಡೆ ಭಕ್ತಾದಿಗಳ ರಿಯಾಕ್ಷನ್ ಏನು, ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಒಟ್ಟಿನಲ್ಲಿ ಸಿಎಂ ಇಬ್ರಾಹಿಂ ಅವರು ವಕ್ಫ್ಗೆ ಮಂತ್ರಾಲಯದ ಜಾಗ ಕೂಡ ಸೇರ್ಬಿಟ್ಟಿದೆ ಅನ್ನುವಂತ ಹೇಳಿಕೆ ಕೊಟ್ಬಿಟ್ರು. ಇದು ಮಂತ್ರಾಲಯ ಅಂದ್ರೆ ರಾಯರ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮತ್ತೊಮ್ಮೆ ನನ್ನ ಸಹೋದ್ಯೋಗಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ಭಕ್ತಾದಿಗಳ ರಿಯಾಕ್ಷನ್ ಏನು, ಗ್ರೌಂಡ್ ರಿಪೋರ್ಟ್ ನೀಡೋದಾದ್ರೆ? ಶ್ರುತಿ, ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಮಂತ್ರಾಲಯದ ರಾಯರ ಮಠದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಸಿಎಂ ಇಬ್ರಾಹಿಂ ಹೇಳಿಕೆ ನೀಡಿರುವಂಥದ್ದು. ಹಿಂದೆ ಅದೋನಿ ನವಾಬರ ಈ ಒಂದು ಜಾಗ ಏನಿದೆ ಮಂತ್ರಾಲಯ ರಾಯರ ಮಠಕ್ಕೆ ನೀಡಿರುವಂಥದ್ದು. ಹಾಗಾಗಿ ಈ ರಾಯರ ಮಠ ಕೂಡ ವಕ್ಫ್ ಬೋರ್ಡ್ಗೆ ಸೇರಿರುವಂಥ ವಿಚಾರ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದಂಥ ಹಿನ್ನೆಲೆ ಮಂತ್ರಾಲಯದ ರಾಯರ ಮಠದ ಮುಂಭಾಗದಲ್ಲಿರುವಂಥದ್ದು ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಜನ ಭಕ್ತರು ಬಂದು ರಾಯರ ದರ್ಶನವನ್ನ ಪಡೆದಿರುವಂಥದ್ದು. ಈಗ ಮಧ್ಯಾಹ್ನ ಜನ ಭಕ್ತರು ಬಂದು ರಾಯರ ದರ್ಶನವನ್ನ ಪಡೆದಿರುವಂಥದ್ದು. ಈಗ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಭಕ್ತರ ದರ್ಶನಕ್ಕೆ ಏನು ಬ್ರೇಕ್ ಹಾಕಿರುವಂಥದ್ದು. ಹಾಗಾಗಿ ಈ ಭಕ್ತರು ಏನು ಬೇರೆ ಬೇರೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನ ಭಕ್ತರು ಈ ಒಂದು ಮಂತ್ರಾಲಯ ಮಠಕ್ಕೆ ಬರ್ತಾ ಇರುವಂಥದ್ದು. ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ಬರುವಂಥ ಭಕ್ತರನ್ನು ಮಾತಾಡಿಸಿ ಈ ರೀತಿಯಾದಂಥ ಹೇಳಿಕೆ ಮತ್ತು ಜೊತೆಗೆ ಈ ವಕ್ಫ್ ಬೋರ್ಡ್ ವಿಚಾರ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಭಕ್ತರು ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಏನು ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಸೇರಿರುವಂಥದ್ದು, ಮತ್ತೊಂದು ದೇವಸ್ಥಾನದ ಜಮೀನುಗಳಲ್ಲಿ ಕೂಡ ವಕ್ಫ್ ಬೋರ್ಡ್ ಹೆಸರನ್ನು ಸೇರಿಸಿರುವಂಥದ್ದು. ಹೀಗಾಗಿ ಈ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಕೂಡ ವ್ಯಕ್ತವಾದ ಬೆನ್ನಲ್ಲೇ ಈ ಮಂತ್ರಾಲಯದ ರಾಯರ ಮಠಕ್ಕೂ ಕೂಡ ಈ ಒಂದು ಗುಮ್ಮಕ್ಕೂ ಇಲ್ಲಿ ಒಂದಷ್ಟು ಭಕ್ತರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಂತ್ರಾಲಯ ರಾಯರ ಮಠ ತಮ್ಗೆ ಗೊತ್ತು, 100 ವರ್ಷ ಇತಿಹಾಸ ಇರುವಂಥದ್ದು. ತೆಲುಗು ಸೊ ತೆಲುಗು ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಇನ್ನೂ ಬೇರೆಯವರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಸರ್, ಈಗ ಈ ಒಂದು ಮಠ ಕೂಡ ವಕ್ಫ್ ಬೋರ್ಡ್ಗೆ ಸೇರಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಎಸ್, ಬಹುಶಃ ಇಲ್ಲೇ ಒಂದಷ್ಟು ಜನ ಈಗ ತೆಲುಗು ಭಕ್ತರು ಇರುವಂಥದ್ದು, ಅವರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲಿ ಏನೋ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಇರುವಂಥ ಭಕ್ತರು ಹೇಳ್ತಾ ಇರುವಂಥದ್ದು ಇದಕ್ಕೆ ಇತಿಹಾಸ ಇರುವಂಥದ್ದು. ನವಾಬರ ಕೂಡ ಇಲ್ಲಿ ಏನು ಈ ಜಾಗ ಯಾರಿಗೆ ಸೇರಿರುವಂಥದ್ದು ಅದನ್ನು ನೋಡಬೇಕು. ಸಿಎಂ ಇಬ್ರಾಹಿಂ ತಮ್ಗೆ ಬೇಕಾದಂಥ ಕಾಲದಿಂದ ಇತಿಹಾಸವನ್ನು ಏನು ಮುಂದುವರ್ಸ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಅವ್ರಕ್ಕಿಂತಲೂ ಹಿಂದೆ ಇಲ್ಲಿ ಯಾರಿದ್ರು ಅವರು ಆಳ್ವಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದು ಹಿಂದೂಗಳಿಗೆ ಸೇರಿರುವಂಥ ಜಾಗ ಆಗಿರುವಂಥದ್ದು. ಆದರೆ ಇವತ್ತು ಏಕಾಏಕಿಯಾಗಿ ನವಾಬರು
ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆಗಬೇಕು ಅಂತ ನಾನು ಡ್ರಾಫ್ಟ್ ಓದಿದೆ. ಡ್ರಾಫ್ಟ್ ಓದಾದ್ಮೇಲೆ ನನಗೆ ಏನೂ ಒಪ್ಪಿಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ. ಸೊ ನಾನು ಹೇಳಿದೆ ನಾನು ಒಪ್ತಾ ಇಲ್ಲ, ಐ ಡೋಂಟ್ ವಾಂಟ್ ಟು ಗೋ ಅಹೆಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಚನ್ನಪಟ್ಟಣದ ಕೈ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಸಂಕಷ್ಟ ಎದುರಾಗಲಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನ ವಿಚಾರಣೆ ಎದುರಿಸಬೇಕಾದಂಥ ಅನಿವಾರ್ಯತೆ ಸಿಪಿ ಯೋಗೇಶ್ವರ್ ಅವರಿಗೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಸೂಪರ್ ಎಕ್ಸ್ಕ್ಲೂಸಿವ್. ಯೋಗೇಶ್ವರ್ ವಿರುದ್ಧ ಪುತ್ರ ಶ್ರವಣ್ ಫೋರ್ಜರಿ ಕೇಸ್ ದಾಖಲಿಸಿದ್ದಾರೆ. ಯೋಗೇಶ್ವರ್ ವಿರುದ್ಧ ಸ್ವಂತ ಮಗನ ಸಹಿ ಫೋರ್ಜರಿ ಮಾಡಿರುವಂತಹ ಆರೋಪ. ಪುತ್ರನ ದೂರಿನನ್ವಯ ನಾಳೆ ಕೋರ್ಟ್ನಲ್ಲಿ ಸಿಪಿ ಯೋಗೇಶ್ವರ್ ವಿಚಾರಣೆ ಕೂಡ ನಡೆಯಲಿದೆ. ಬೆಂಗಳೂರಿನ ಮನೆ ಸಂಬಂಧಪಟ್ಟಂತೆ ಸಹಿಯನ್ನ ನಕಲಿ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಸ್ವಂತ ಮಗ ಸಿಪಿ ಯೋಗೇಶ್ವರ್ ಅವರ ಸ್ವಂತ ಮಗನೇ ಈಗ ಆರೋಪ ಮಾಡ್ತಿದ್ದಾರೆ. ಮನೆ ದಾಖಲಾತಿಯಲ್ಲಿ ನಕಲಿ ಸಿಗ್ನೇಚರ್ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ರಿಸಲ್ಟ್ಗೂ ಮುನ್ನವೇ ಸಿಪಿ ಯೋಗೇಶ್ವರ್ ಅವರಿಗೆ ವಿಚಾರಣೆ ಎದುರಿಸುವ ಸಾಧ್ಯತೆ ಅನಿವಾರ್ಯತೆ ಕೂಡ ಎದುರಾಗಿದೆ. ನಮಸ್ತೆ, ನನ್ನ ಹೆಸರು ಶ್ರವಣ್ ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಮಗ ಮತ್ತು ನಿಶಾ ಯೋಗೇಶ್ವರ್ ಅವ್ರ ತಮ್ಮ. ಸುಮಾರು 2 ವರ್ಷ ಹಿಂದೆ 2 years ಬ್ಯಾಕ್ ನಾನು ನಮ್ಮ ತಾಯಿ ಮಾಲ್ವಿಕಾ ನಿಶಾ ಯೋಗೇಶ್ವರ್ಗೆ ನಮ್ಮ ಸಿಸ್ಟರ್ಗೆ ಗಿಫ್ಟ್ ಡೀಡ್ ಮಾಡ್ತೀವಿ ಒಂದು ಮನೇನ 2 years ಬ್ಯಾಕ್. ದಿಸ್ ಇಸ್ ಡನ್ ವಿತ್ ಫುಲ್ ಕನ್ಸೆಂಟ್ ಫ್ರಮ್ ಬೋತ್ ಆರ್ ಸೈಡ್ಸ್. ಇದು ಏನು ತಕರಾರಿಲ್ಲದೆ ನಮ್ಮ 2 ಕಡೆಯಿಂದ ನಿಶಾ ಯೋಗೇಶ್ವರ್ ಕಡೆ ಗಿಫ್ಟ್ ಡೀಡ್ ಮಾಡಿದ್ದೀವಿ. ಆನ್ 26th of October 2024 ನನಗೆ ಒಂದು ಡ್ರಾಫ್ಟ್ ಬರುತ್ತೆ ಫ್ರಮ್ ಮೈ ಫಾದರ್ಸ್ ಪಿ ಎ. ನಮ್ಮ ಫಾದರ್ ಪಿ ಎ ಕಡೆಯಿಂದ ಅವ್ರ ಮುಖಾಂತರ ನಂಗೆ ಡ್ರಾಫ್ಟ್ ಕಳಿಸ್ತಾರೆ ವಾಟ್ಸಾಪಲ್ಲಿ. ದಿಸ್ ಇಸ್ ಅ ಡ್ರಾಫ್ಟ್ ಫಾರ್ ದ ಪಾರ್ಟಿಷನ್ ಸೂಟ್. ಪಾರ್ಟಿಷನ್ ಸೂಟಲ್ಲಿ ನಾನು ಪಾರ್ಟಿಷನ್ ಸೂಟ್ ಆಗ್ತಾ ಇದ್ದೀನಿ ಆನ್ ಮೈ ಸಿಸ್ಟರ್ ನಿಶಾ ಆ್ಯಂಡ್ ಮೈ ಮದರ್ ಮಾಲ್ವಿಕಾ, ಸೇಯಿಂಗ್ ದ್ಯಾಟ್ ಐ ಡಿಮಾಂಡ್ ಅ ಪಾರ್ಟಿಷನ್ ಇನ್ ದಿಸ್ ಪ್ರಾಪರ್ಟಿ ಆ್ಯಂಡ್ ದ್ಯಾಟ್ ದ ಗಿಫ್ಟ್ ಡೀಡ್, ಆ ಗಿಫ್ಟ್ ಡೀಡು was not done with my agreement and I was not aware of what I was signing when I was signing the gift deed, and that ನನಗೆ ಈ ಪಾರ್ಟಿಷನ್ ಬೇಕು, ಒಂದು ಭಾಗ ಬೇಕು ಅಂತ is what the draft read. ಡ್ರಾಫ್ಟಲ್ಲಿ ಇದೇ ಬರೆದಿತ್ತು, ನಂಗೆ ಭಾಗ ಬೇಕು ಅಂತ. ನಾನು ಡ್ರಾಫ್ಟ್ ಓದಿದೆ. ಡ್ರಾಫ್ಟ್ ಓದಾದ್ಮೇಲೆ ನನಗೆ ಏನೂ ಒಪ್ಪಿಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ. ಸೊ ನಾನು ಹೇಳಿದೆ ನಾನು ಒಪ್ತಾ ಇಲ್ಲ, ಐ ಡೋಂಟ್ ವಾಂಟ್ ಟು ಗೋ ಅಹೆಡ್.